ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಏನಕ್ಕೆ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಪಾಪ ಮಲಗಿದ್ಲು, ಸ್ನಾನ ಮಾಡಿಸಿದ್ದು ಅಲ್ವಾ, ಹಾಗಾಗಿ ಮಲಗಿದ್ಲು. ಅಮ್ಮನಿಗೆ ತುಂಬ ಕೆಲಸ ಇತ್ತಂತ ಹೇಳ್ಬಿಟ್ಟು ಸ್ವಲ್ಪ ಪಾಪು ಮಲಗಿರೋ ಟೈಮಲ್ಲಿ ನಾವು ಹೆಲ್ಪ್ ಮಾಡಿಕೊಟ್ರೆ ಅವ್ರಿಗೂ ಈ ಮನೇಲಿ ಇಬ್ಬರು ಬಾಣ್ತಿ ಮಡಿಕೊಂಡು ಪಾಪ ಎಷ್ಟು ಕೆಲಸ ಇರ್ತದಲ್ವ ಅವ್ರಿಗೆ, ಹಾಗಾಗಿ ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ. ಇನ್ನು ನನ್ನ ತಂಗಿ ಸಿ ಸೆಕ್ಷನ್ ಆಗಿರೋದ್ರಿಂದ ಅವಳಿಗೆ ಇನ್ನಷ್ಟು ಕೆಲಸ ಆಗಲಿ ಏನೇ ಆಗಲಿ ಮಾಡೋಕ್ಕಾಗೋದಿಲ್ಲ, ಅಷ್ಟು ಓಡಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ಹೆಲ್ಪ್ ಮಾಡೋಣ, ನಂಗೆ ಆಲೇ 3 ಮಂತ್ಸ್ ಆಗೈತೆ ಅಲ್ವ, ಪಾಪು ಮಲಗಿರೋ ಟೈಮಲ್ಲಿ ನಾನೇ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಮ್ಮಿಗೆ ಪಾಪ ಇಬ್ಬರು ಬಾಣ್ತಿರು ಬಟ್ಟೆ ಅಂದರೆ ಏನು ಹಸಿ ಇರ್ತದ, ನನ್ನ ಎಲ್ಲ ಒಗೆದು ಮನೆ ಕೆಲಸ ಮಾಡಿ ನಮ್ಗೆ ನಾಷ್ಟ ಕೊಟ್ಟು ಊಟ ಟೈಮ್ಗೆ ಊಟ ಕೊಟ್ಟು ಇದೆಲ್ಲ ಮಾಡಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾಪು ಮಲಗಿರೋ ಟೈಮಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಮ್ಮಿ ನಲ್ಲಿ ನೀರು ಬಿಟ್ಟಿದ್ರೆ ಅವರೇ ಹೋಗಿ ಹೊರಗಡೆ ಎಲ್ಲ ನೀಟಾಗೆಲ್ಲ ಬೆಳಗಿ ತೊಳೆದು ಮಲಗಿರೋರು. ಇವತ್ತು ಮಮ್ಮಿ ಬ್ಯಾಡ್ ಲಕ್ಕೇನೋ ಮಮ್ಮಿ ನಲ್ಲಿ ನೀರು ಬಿಟ್ಟಿರಲಿಲ್ಲ, ಹಂಗಾಗಿ ಒಳಗಡೆನೇ ತೊಳ್ಕೊಡ್ತೀನಿ, ನೀನು ಹಂಗೆ ನೀಟಾಗಿ ಒರೆಸಿ ಮಡಗು, ತಣ್ಣೀರೆಲ್ಲ ಮುಟ್ಟಕ್ಕೆ ಹೋಗಬೇಡ, ಪಾಪುಗೆ ಶೀತ ಆಗುತ್ತೆ ಅಂತ ಅಂದರು. ಹಾಗೆ ಬಟ್ಟೆ ತಗೊಂಡು ನೀಟಾಗಿ ಎಲ್ಲನೂ ಒರೆಸಿ ಮಡಗ್ತಾಯಿದ್ದೆ. ಮಮ್ಮಿ ಅಷ್ಟೇ ಟೈಮ್ ಕರೆಕ್ಟಾಗಿ ಊಟ ಮಾಡು, ಫಸ್ಟ್ ಊಟ ಮಾಡು, ಆಮೇಲೆ ಬೇಕಾದ್ರೆ ಕೆಲಸ ನೋಡಿದ್ರಾಯ್ತು. ಕೆಲಸ ಇದ್ದಿದ್ದೆ ಫಸ್ಟು ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಬಾಣ್ತಿಲಿ ಟೈಮ್ ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ಆದರೆ ಮತ್ತೆ ಹೋಗೋದಿಲ್ಲ, ಮತ್ತು ಕಾಫಿ ಕುಡಿಲಿ ಟೀ ಕುಡಿಲಿ ಏನೇ ಕುಡಿದ್ರೂ ಗ್ಯಾಸ್ಟ್ರಿಕ್ ಆಗಿರುತ್ತಲ್ವ, ಏನೇ ತಿಂದರೂ ತೇಗಿದ್ರೆ ಅದೇ ರೀತಿ ಅನಿಸ್ತಾ ಇರ್ತದೆ. ನೀಟಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡು ಅಂತ ಹೇಳ್ತಾರೆ. ಮತ್ತು ಈ ಪುಟ್ಟಿನ ನಾನು ಫಸ್ಟ್ ಪಾಂಡುಪುರ ಕಾಲೇಜ್ಗೆ ಹೋಗ್ತಿದ್ದೆ, ಆವಾಗ 135 ರೂಪಾಯಿಗೆ ಬಜಾರ್ ಇಟ್ಟಿದ್ರು, ಏನೇ ತೊಗೊಂಡ್ರು 135 ರೂಪಾಯಿ. ಹಾಗಾಗಿ ಮನೇಲಿ ತರಕಾರಿ ಪುಟ್ಟಿ ಇರಲಿಲ್ವಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಈ ತರಕಾರಿ ಪುಟ್ಟಿ ತೊಗೊಬಂದಿದ್ದೆ. ಮತ್ತು ಕೊಬ್ಬರಿ ಎಣ್ಣೆನ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗಿದ್ರು ನಮ್ಮ ಮನೆಯವರು, ಅದು ಏನಕ್ಕೋ ಕೆಳಗಡೆ ತೂತಾಗಿತ್ತೋ ಏನೋ ಗೊತ್ತಿಲ್ಲ, ಅದು ಸೋರ್ತಾಯಿತ್ತು ಎಣ್ಣೆ ಅಂತ ಹೇಳ್ಬಿಟ್ಟು ಅದನ್ನು ಬೇರೆ ಡಬ್ಬಕ್ಕೆ ಹಾಕಿಟ್ಟಿದ್ದೆ. ಇನ್ನು ಅಣ್ಣ ಎಲ್ಲ ಊಟ ಮಾಡಿದ್ದು ಇಟ್ಟಿದ್ರಲ್ಲ ಅಲ್ಲಲ್ಲೇ ಗುಡ್ಡೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಮಮ್ಮಿ ಪಾತ್ರೆ ಎಲ್ಲ ಗುಡ್ಡೆ ಹಾಕಿ ಇಟ್ಟಿರ್ತೀನಿ, ನಲ್ಲಿ ನೀರು ಬಂದೈತ್ಲೆ ತೊಳ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಒಂದು ಬೋಸಿಗೆ ಎತ್ತಿಡ್ತಾಯಿದ್ದೆ. ಅದೇ ಟೈಮ್ ನನ್ನ ಮಗ ಬಂದ. ನನ್ನ ಮಗ ಕೇಳೋದೇ ಚಂದ, ಅಮ್ಮ ಏನು ಮಾಡ್ತಾಯಿದ್ದೀರಿ ಅಮ್ಮ, ನಾನು ಮಾಡಲಾ ಅಂತ ಕೇಳ್ತಾನೆ. ಹಂಗೆ ಮಮ್ಮಿ ಒಳಗಡೆ ಬಾಕ್ಸ್ ಇಡ್ತಾಯಿದ್ರಲ್ಲ, ನಮ್ಮ ಮಮ್ಮಿನ ಅಜ್ಜಿ ಅಂತ ಕರೆಯೋದಿಲ್ಲ, ಅವನು ಮಮ್ಮಿ ಅಂತಲೇ ಕರೆಯೋದು, ನಾವೆಲ್ಲ ಮಮ್ಮಿ ಅಂತ ಕರಿತೀವಲ್ವ, ಹಂಗಾಗಿ ಅವನು ಅಷ್ಟೇ ಮಮ್ಮಿ ಅಂತ ಕರಿತಾನೆ. ಮಮ್ಮಿ ಏನು ಮಾಡ್ತಾಯಿದ್ದಿ, ನಾನು ಮಾಡಲಾ ಅಂತ ಹೇಳ್ಬಿಟ್ಟು ಮಮ್ಮಿ ಜೊತೆ ಹೆಲ್ಪ್ ಮಾಡೋಕ್ಕೆ ಅಂತ ಹೋದ. ಅವ್ನು ಹೆಲ್ಪ್ ಮಾಡೋದಕ್ಕಿಂತ ಅವನು ಸುಮ್ಮನೆ ಸೈಲೆಂಟಾಗಿ ಒಂದು ಸೈಡ್ ಕುತ್ಕೊಬಿಟ್ರೆ ನಮ್ಗೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಕೆಲಸ ಮಾಡೋಕ್ಕೋಗಿ 12 ಕೆಲಸ ಕೊಟ್ಟಿರ್ತಾನೆ ನಮಗೆ. ಒಂದು ಭಾಷೆ ಕರ್ಕೋಗ್ಲಾ ನನ್ನ ತಮ್ಮ ಬಿಡು, ನೀನು ಮುಟ್ಬೇಡ, ಮನೀಶು ಅವ್ರ ತಮ್ಮ ನಿನ್ನ ತಮ್ಮ ಬೇಡನು, ಕರ್ಕೋಗ್ಲಾ ಮನೀಶು. ತಂಗಿನ ಪುನರ್ವಿನ, ಯಾರು ಪುನರ್ವಿ ಅವಳು? ದೀಕ್ಷಾ ಪುನರ್ವಿ ಕರ್ಕೋಗ್ಬಾ. ದೀಕ್ಷಾ ಮೆತ್ತಗೆ ತುಗ್ಬೇಕಮ್ಮ, ಇಲ್ಲಿ ಈ ತರ ದೂಕರ ನೀನು. ಇಲ್ಲಿ ನನ್ನ ತಮ್ಮ, ಇವನು ನನ್ನ ತಮ್ಮ. ಪುನರ್ವಿ ಯಾರು ತಂಗಿ? ಪುನರ್ವಿಯ ದೀಕ್ಷಾ ಎತ್ಕೋದಳಂತ ಎತ್ಕೋಗ್ಲಾ? ಇವನ್ನ ಎತ್ಕೋಲ್ಲ, ಯಾರು ತಮ್ಮ ಅವನು ಮನುಷ್ಯ? ಯಾರು ತಮ್ಮ ಅವವ? ಇವಳು ಪುನರ್ವಿ ಯಾರು? ಪುನರ್ವಿ ಎತ್ಕೋಗ್ಲಾ? ನನ್ನ ಮಗಳು ಎದ್ದಿದ್ಲಲ್ಲ ಅಂತ ತೊಟ್ಲತ್ತಾ ಹೋದರೆ ನನ್ನ ಮಗ ಹೋಗ್ಬಿಟ್ಟು ನಮ್ಮ ಮನೆ ಅಕ್ಕಪಕ್ಕ ಮಕ್ಕಳು ಬಂದಿದ್ರೆ ಇವರು ನಮ್ಮ ಪುನರ್ವಿ ಅಂತ ಹೇಳಿದ್ರೆ, ಇಲ್ಲ ಇವಳು ನಮ್ಮ ಪುನರ್ವಿ ಅಂತ ಹೇಳ್ತಾರೆ. ನನ್ನ ತಂಗಿ ಪಾಪನ ಮಾತ್ರ ನನ್ನ ತಮ್ಮ ಅಂತ ಹೇಳೋದಿಲ್ಲ, ಪುನರ್ವಿ ಮಾತ್ರ ಅವಳ ತಂಗಿ ಅಂತೆ. ಇಷ್ಟು ಬೇಗ 2 ವರ್ಷಕ್ಕೆ ಎಷ್ಟೆಲ್ಲ ಗೊತ್ತಿರ್ತದಲ್ವ ಈಗಿನ ಮಕ್ಳಿಗೆ. ಹಾಗೆ ಒಳಗಡೆ ಎಲ್ಲ ಕ್ಲೀನ್ ಆಯಿತು, ಹೊರಗಡೆನೂ ಅಷ್ಟೇ ಸ್ವಲ್ಪ ಬಾಕ್ಸ್ಗಳಿದ್ದು. ಮಮ್ಮಿ ಹೊಸಿ ಬಾಕ್ಸ್ಗಳು ಮಡಿಕೊಂಡಿಲ್ಲ, ಅದನ್ನೆಲ್ಲ ಮಮ್ಮಿ ನೀಟಾಗಿ ತೊಳ್ದು ಕೊಡ್ತಾಯಿದ್ರು. ಅದನ್ನು ಅಷ್ಟೇ ನೀಟಾಗಿ ಒರೆಸಿ ಜೋಡಿಸಿಟ್ಟೆ. ನನಗೊಂದೊಂದು ಟೈಮಲ್ಲಿ ಅನಿಸುತ್ತೆ, ಹೆಣ್ಮಕ್ಳಾದರೆ ಎಷ್ಟು ಅಮ್ಮನ ಕಷ್ಟನ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋ ಥರ ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ನಾವು ಅಷ್ಟೇ ಚಿಕ್ಕದ್ರಲ್ಲಿದ್ದಾಗ ಅಮ್ಮನ ಕಷ್ಟ ಅರ್ಥ ಮಾಡ್ಕೊತಿರ್ಲಿಲ್ಲ, ಬೇಕಾದರೆ ಹೋಗಿ ಮಮ್ಮಿ ಅನ್ನೋ ರೇಂಜಲ್ಲಿದ್ದು. ಇವಾಗ ನಮಗೊಂದು ಪಾಪು ಆಗಿರೋದ್ರಿಂದ ನಮ್ಮ ಮಮ್ಮಿಗೆ ಪಾಪ ಎಷ್ಟು ಕಷ್ಟ ಆಗುತ್ತೆ, ನಮ್ಮ ಮಮ್ಮಿ ಒಬ್ಬರೇ ಏನು ಮಾಡ್ತಾರೆ ಅನ್ನೋ ಯೋಚನೆಯಿಂದ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹೆಲ್ಪ್ ಮಾಡೋಣ ಅಂತ ಅನಿಸುತ್ತೆ.
ಫಸ್ಟೆಲ್ಲ ನಾವು ಈ ರೀತಿ ಇರಲಿಲ್ಲ. ನಮಗೂ ಒಂದು ಮದುವೆ ಐತ್ಲೆ ಮಕ್ಳಂತ ಐತ್ಲೆ ನಮಗೂ ಎಷ್ಟು ಬುದ್ಧಿ ಬಂದೈತಲ್ವ. ನಮ್ಮ ಮಮ್ಮಿ ಕಷ್ಟ ಸುಖನ ಅಷ್ಟು ಅರ್ಥ ಮಾಡ್ಕೊತೀವಿ. ಮಮ್ಮಿ ಬಾಕ್ಸ್ ಎಲ್ಲ ಜೋಡಿಸೈತ್ಲೆ ನೀಟಾಗೆಲ್ಲ ತಾರಿಸಿದ್ರು. ಫೈನಲಿ ಮನೆ ಈ ತೊಪ್ಪೆನೆಲ್ಲ ಇದರಿಂದ ಮಮ್ಮಿಗೆ ಅದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ. ನಮ್ಮ ಮನೇನು ಗಾರೆ ಆಗಿದ್ದಿದ್ರೆ ಎಷ್ಟು ಬೇಗ ಒಂದು ಅರ್ಧ ಗಂಟೆಲೆಲ್ಲ ನೀಟಾಗಿ ಸೀಟ್ಕೊ ಬಂದುಬಿಡ್ಬೋದಿತ್ತು. ಈ ತೊಪ್ಪೆನೆಲ್ಲ ಆಗಿರೋದ್ರಿಂದ ನೀಟಾಗಿ ಮತ್ತೆ ಧೂಳು ಹೊಡಿಬೇಕು, ಎಲ್ಲ ಮಾಡಬೇಕು. ತಾರ್ಸೋದೇ ಒಂದು ಅಷ್ಟೊತ್ತು ಆಯ್ತದೇನೋ ಯೋಚನೆ ಮಮ್ಮಿಗೆ. ನಾವು ಯಾವಾಗ ಎಲ್ಲರ ಥರ ಮನೆ ಕಟ್ಟೋದು, ಯಾವಾಗ ನಾವು ಒಂದು RCC ಅಂತ ಮಾಡೋದು ಅಂತ ಯೋಚನೆ ಬಂದ್ಬಿಟ್ಟೈತೆ. ಎಲ್ಲರಿಗೊಂದು ಕಾಲ ಅಂತ ಬರ್ತದಲ್ವ, ಹಂಗೆ ನಮ್ಮ ಕಾಲ ಬರೋ ತನಕ ನಾವು ಕಾಯಬೇಕು. ಊರಿಂದ ಸ್ವಲ್ಪ ಟೊಮೊಟೊ ಹಣ್ಣು ಕೊಟ್ಟೊಳ್ಸಿದ್ರು. ಅದನ್ನ ಹಂಗೆ ಮಮ್ಮಿ ಚೀಲದಲ್ಲೇ ಇಟ್ಟಿದ್ರು. ಇನ್ನು ಪುಟ್ಟಿಗೆ ಹಾಕಿದ್ರೆ ತರಕಾರಿ ಪುಟ್ಟಿಗೆ ಎಲ್ಲ ಕೊಳ್ತೋಗುತ್ತೆ ಅಂದ್ಬಿಟ್ಟು ಹಂಗೆ ಚೀಲಕ್ಕೆ ನೀಟಾಗಿ ಹಂಗೆ ಜೋಡಿಸಿಟ್ಟಿದ್ರು. ಅದನ್ನು ಸೈಡಲ್ಲಿ ಮೂಲೆಯಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಮೂಲೆಯಲ್ಲಿಟ್ಟೆ. ಫಸ್ಟ್ 2 ಒಲೆ ಇದ್ದು ನಮ್ಮ ಮನೇಲಿ. ಇವಾಗ ಒಳಗಡೆ ಒಂದು ಒಲೆ ಇತ್ತು, ಅದನ್ನು ಕಿತ್ತಾಕ್ಬಿಟ್ರಿ. ಗ್ಯಾಸ್ ಬಂದೈತ್ಲೆ, ಒಲೆನೂ ಇಲ್ಲ ಏನಿಲ್ಲ, ಗ್ಯಾಸಲ್ಲಿ ಅಡುಗೆ ಮಾಡ್ಕೊಳ್ಳೋದೆ. ಇನ್ನು ನಮ್ಮದೇ ಗಿಡ ಇತ್ತು, ನಿಂಬೆಹಣ್ಣು ಗಿಡ. ಅಲ್ಲಿ ಅಪ್ಪ ಹೋಗಿ ಒಂದು 4 ನಿಂಬೆಹಣ್ಣು ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಕಿತ್ಕೊಬಂದರು. ಅದನ್ನು ಹಂಗೆ ಕವರಲ್ಲಿ ಟ್ರೈನೆಲ್ಲ ಒಣಗಿ ಹಾಳಾಯ್ತದೆ ಅಂತ ಹೇಳ್ಬಿಟ್ಟು ಒಂದು ಬಾಕ್ಸ್ಗೆ ನೀಟಾಗಿ ಇಟ್ಟಿಟ್ಟೆ. ಇನ್ನು ಬಾಕ್ಸಲ್ಲಿದ್ದರೆ ಅಷ್ಟು ಬೇಗ ಒಣಗೋದಿಲ್ಲ ಮತ್ತು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಎತ್ತಿಟ್ಟೆ. ಅದೆಲ್ಲ ಐತ್ಲೆ ಮಮ್ಮಿ ನೀಟಾಗಿ ಗ್ಯಾಸ್ ಎಲ್ಲ ಒರೆಸಿದ್ರು. ಏನೋ ಹಿಂದೆ ಮನೆ ಕೆಲಸ ಅಂತ ಅಂದರೆ ಹೆಂಗೆ ಅಂತ ಆಗ್ಬಿಟ್ಟೈತೆ ಅಂದರೆ ಮುಂದೆಯಿಂದ ಎತ್ಕೊಂಡು ಹೋಗ್ತಾಯಿದ್ರೆ ಹಿಂದೆಯಿಂದ ನೀಟಾಗಿ ಹರಿಕೊ ಇರ್ತಾರೆ. ಅದೇ ರೀತಿ ನಮ್ಮ ಮನೇಲೂ ಅಷ್ಟೇ. ಮುಂದೆಯಿಂದ ನೀಟಾಗಿ ಎಲ್ಲನ ಎತ್ತಿಟ್ಕೊಂಡು ಹೋಗ್ತಾ ಇದ್ದರೆ ಹಿಂದೆಯಿಂದ ಒಬ್ಬೊಬ್ರು ಒಂದೊಂದು ಹರಿಕೊ ಇರ್ತಾರೆ. ಅದನ್ನ ಎತ್ತಿಡೋಷ್ಟರಲ್ಲೇ ಸಾಕಾಗ್ಬಿಡ್ತದೆ. ಇನ್ನು ಇವಾಗಂತೂ ನಮ್ಮ ಮನೇಲಿ 3 ಮಕ್ಕಳಿದ್ದಾರಲ್ಲ, ಕೇಳಬೇಕಾ, ಒಬ್ಬೊಬ್ಬರು ಒಂದೊಂದು ಹರಗ್ತಂದ್ರೆ ಮುಗೀತು. ನನ್ನ ಮಗ ದೊಡ್ಡ ಮಗನೇ ಅಷ್ಟೇ, ನನ್ನ ದೊಡ್ಡ ಮಗನೇ ಜಾಸ್ತಿ ಹರ್ಗೋದು. ಅಲ್ಲೊಂದು ಇಲ್ಲೊಂದು ಎಲ್ಲ ರಿಪೇರಿ ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟೈತೆ. ಅಂಗನವಾಡಿಗೆ ಹೋದರೆ ಹೆಂಗಾರ ಕಂಟ್ರೋಲ್ ಮಾಡ್ಬೋದು ಅವನ್ನ. ಬಟ್ ಅಂಗನವಾಡಿಗೆ ಇವತ್ತು ರಜಾ ಇರೋದ್ರಿಂದ ಹೋಗಿಲ್ಲ. ಅಮ್ಮ ಹೋಗೋಣ ಬೇಡವಾ ಅಂತ ಕೇಳ್ತಾನೆ. ಹಂಗೆ ದೇವ್ರ ಫೋಟೋದ ಮೇಲೆ ಸ್ವಲ್ಪ ಹೂವಿತ್ತು, ಎಲ್ಲ ಒಣಗೋಗ್ಬಿಟ್ಟಿತ್ತಲ್ಲ. ಇನ್ನು ನಾನೇನು ದೇವ್ರ ಫೋಟೋ ಎಲ್ಲ ಸಿಟ್ಬಿಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಬಾಣ್ತಿ ಅಲ್ವಾ, ನಾವು ಏನೇ ಪೂಜೆ ಮಾಡಿದ್ರೂ ದೇವ್ರಿಗೆ ಸಲ್ಲೋದಿಲ್ಲ ಅಂತಾರೆ. ಹಂಗಾಗಿ ಯಾವ ಪೂಜೆನೂ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ಐತ್ಲೆ ಸ್ವಲ್ಪ ಮಮ್ಮಿ ಬಟ್ಟೆ ಒಗೆದಿಟ್ಟಿದ್ರು, ಅದನ್ನು ಮಡ್ಚಿಡೋಣ ಅಂತೇಳ್ಬಿಟ್ಟು ಮಡ್ಚಿಡ್ತಾಯಿದ್ದೆ. ನನ್ನ ಮಗ ಬಂದ್ಬಿಟ್ಟು, ಅಮ್ಮ ನಾನು ಮಡ್ಚಿಡ್ಲಾ, ಪಾಪನ ಬಟ್ಟೆ ಮಡ್ಚಿಡ್ಲಾ ಅಂತ ಹೇಳ್ಬಿಟ್ಟು ಮಡ್ಚಿಡ್ತಾಯಿದ್ದ. ಅದನ್ನು ಮಡ್ಚಿಡೋಕ್ಕಾದ್ರೂ ಕಷ್ಟ ಅವನಿಗೆ, ಮಡ್ಚಿಡೋಕ್ಕೆ ಬರಲಿಲ್ಲ ಅಂದರೂ ಕಷ್ಟ ಅವನಿಗೆ. ಅಳ್ತಾನೆ, ಅಮ್ಮ ಮಡ್ಚಿಡೋಕ್ಕೆ ಮಡ್ಚಿಡೋಕ್ಕೆ ಆಯ್ತಾಯಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಅಳ್ತಾನೆ. ಹಂಗೆ ಸ್ವಲ್ಪ ಬಟ್ಟೆ ಮೆತ್ತೆ ಇತ್ತು, ಅದನ್ನು ಹಂಗೆ ಸೈಡಲ್ಲಿ ಇಟ್ಬಿಟ್ಟು ಪಾಪನ ಬಟ್ಟೆ ಎಲ್ಲ ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಮಡ್ಚಿಟ್ಟು. ಸದ್ಯಕ್ಕೆ ನನ್ನ ಮಗ ಒಂದೊಂದು ಟೈಮ್ ಒಂದೊಂದು ಎಲ್ಪ್ ಮಾಡಿಕೊಡ್ತಾನೆ. ಪಾಪನ ಬಟ್ಟೆ ಎತ್ಕೊಬರೋದಿರ್ಬೋದು, ಪಾಪನ ಬಟ್ಟೆ ತಗೊಂಡೋಗಿ ಒಣಗಾಕು ಅಂತಂದರೆ ಈ ರೀತಿ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾನೆ. 2 ವರ್ಷಕ್ಕೆ ಸಾಕು, ತುಂಬ ಕಲ್ತಿದ್ದಾನೆ ಅವನು. ನನಗೊಂದು ಖುಷಿ ಏನಂತಂತಂದರೆ, ಯಾರೇ ಕೇಳಿದ್ರು ನನ್ನ ತಂಗಿ ನನ್ನ ಪುನರ್ವಿ ಅಂತ ಎಷ್ಟು ಚೆನ್ನಾಗಿ ಮುದ್ದಾಗಿ ಹೇಳ್ತಾನೆ. ಅವ್ನು ಹೇಳೋದೇ ಒಂದು ಚೆಂದ. ನಾವು ಯಾರೂ ಏನೂ ಹೇಳ್ಕೊಡ್ಲಿಲ್ಲ ಅಂದ್ರೂ ಅವ್ನಿಗೆ ಮೈಂಡಲ್ಲಿ ಬಂದ್ಬಿಟ್ಟೈತೆ, ನನ್ನ ತಂಗಿ ನನ್ನ ಪುನರ್ವಿ ಅಂತ. ಅವನು ಒಂದೊಂದು ಮಾತುಗಳೇ ಸೂಪರಾಗಿರುತ್ತೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅವನ ವಾಯ್ಸ್ನೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನನ್ನ ತಮ್ಮನ ನನ್ನ ಪ್ಯಾಂಟು ಅಂತ ಹಾಕೊಂಡು ಕೂತಿದ್ದೆ. ಯಾರ ಪ್ಯಾಂಟ್ ಅದು? ಮಾಮಂದು ತಾನೆ. ಎಷ್ಟು ಉದ್ದ ಆಯ್ತಾ?